ಇವತ್ತು ಎಲ್ಲ ಕಡೆ ನಿಮಗೆ ಎಲೆಕ್ಷನ್ ಫೀವರ್ ಅಲ್ವಾ. ನಮ್ಮ ರಾಜ್ಯದಲ್ಲೂ ಬೈ ಎಲೆಕ್ಷನ್ ಇತ್ತು. ಆದ್ರೆ ಯಾರು ಗೆದ್ದಿದ್ದಾರೆ ಅಂದ್ರೆ ಅದೇ ಅಪ್ಪ ಹಾಕಿದ ಆಲದ ಮರ. ತಮಿಳುನಾಡಿನ ಪಾಲಿಟಿಕ್ಸ್ ಅನ್ನ ಎಲ್ಲರೂ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದೀವಿ. ಒಳ್ಳೆ IPL ಮ್ಯಾಚ್ ನೋಡಿದಾಗ ಅನಿಸ್ತಿದೆ ನಮಗೆ. ಯಾಕೆ? ಬಿಕಾಸ್ ವಿ ಆರ್ ವಾಂಟಿಂಗ್ ಇಟ್. ನಮಗೆ ಆ ರೀತಿಯ ಒಂದು ರೆವಲ್ಯೂಷನರಿ ಪಾಲಿಟಿಕ್ಸ್ ಅಥವಾ ಪಾಲಿಟಿಷಿಯನ್ಸ್ ಬೇಕು ಅಂತ ಅನಿಸ್ತಾ ಇದೆ. ಬಟ್ ನಮ್ಮಲ್ಲಿಲ್ಲ. ಅದ್ ಕಾರಣ ನಾವು ಇರಬಹುದು. ನಮ್ಮ ಚಿಂತನೆಗಳನ್ನ ನಾವು ಬದಲಾಯಿಸ್ಕೊಳ್ಬೇಕು. ನಾವು ಇವತ್ತಿಗೂ ಫೇಲ್ ಆಗಿದ್ದೀವಿ. ನಮ್ಮದೇ ಒಂದು ಪ್ರಾದೇಶಿಕ ಪಕ್ಷವನ್ನ ಕಟ್ಟೋದ್ರಲ್ಲಿ ಅಥವಾ ಅದನ್ನ ಗುರುತಿಸೋದ್ರಲ್ಲಿ ನಾವು ಫೇಲ್ ಆಗಿದ್ದೀವಿ ಅಂತಂದ್ರೆ ನಮಗೆ ತುಂಬಾ ರೀಸನ್ಸ್ಗಳು ಸಿಗ್ತವೆ. ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ ಕರ್ನಾಟಕದ 2 ಭಾಗ, ಒಂದು ಉತ್ತರ ಕರ್ನಾಟಕ, ಒಂದು ದಕ್ಷಿಣ ಕರ್ನಾಟಕ. ನಾನು ಹುಟ್ಟಿ ಬೆಳೆದ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ನಾನು ಇವತ್ತೊಂದು ವಿಷಯ ಹೇಳ್ಬೇಕಂತ ಅನ್ಕೊಂಡಿದ್ದೀನಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮಂಡ್ಯದಲ್ಲಿ. ನಿತ್ಯ ಸಚಿವರ ಹುಟ್ಟೂರು ಅಂತ ಕರಿತೀವಿ. KV ಶಂಕರೇಗೌಡರು, ಆತ್ಮಾನಂದ, ST ಜಯರಾಮ್, M ಶ್ರೀನಿವಾಸ್, ಅಂಬರೀಶ್, ಇವಾಗಿರೋ ಗಣಿಗಾರವೇ ಇರಬಹುದು. ನಮ್ಮ MP ಗಳ ಲಿಸ್ಟಿಗೆ ಬನ್ನಿ. ಏನ್ ಹೇಳ್ತೀವಿ, ಮಂಡ್ಯದಲ್ಲಿ ಇಲ್ಲಿವರೆಗೂ ಯಾರೇ MLA MP ಗಳಾಗಬೇಕು ಅಂತಂದ್ರೆ ನಾವು ಅವ್ರನ್ನ M ಶ್ರೀನಿವಾಸ್ ಒಬ್ಬರನ್ನ ಬಿಟ್ರೆ ಯಾರು ಮೂರ್ ಬಾರಿ MLA ಆದವ್ರು ನಮ್ಮಲ್ಲಿಲ್ಲ. ನಾವ್ ಯಾವಾಗ್ಲೂ ಚೇಂಜಸ್ನ ಕೇಳ್ತಾ ಇರ್ತೀವಿ. ಸುಮಲತಾ ಬಂದ್ರು, ನಮ್ಗೊಂದು ಚಾನ್ಸ್ ಕೊಡಿ ಅಂತ ಹೇಳಿದ್ರು, ಗೆಲ್ಸಿದ್ವಿ. ಅವ್ರು ಪ್ರೂವ್ ಮಾಡ್ಕೊಳ್ಳಲಿಲ್ಲ, ನೆಕ್ಸ್ಟ್ ಸತಿಗೆ ಸೋಲ್ಸಿದ್ವಿ. ರಮ್ಯಾ ಬಂದ್ರು, ಪಾಪ ನಿಜವಾಗ್ಲೂ ಅನ್ಸುತ್ತೆ ಶಿ ಹ್ಯಾಸ್ ಡನ್ ಬೆಸ್ಟ್. ಅವ್ರಿಗೆ ಏನ್ ಕೊಟ್ಟಿದ್ರು ಆ ಟೆನ್ಯೂರಲ್ಲಿ, 10 ತಿಂಗಳ ಟೆನ್ಯೂರಲ್ಲಿ ಅವ್ರು ಏನ್ ಬೆಸ್ಟ್ ಮಾಡ್ಬೋದೋ ಮಾಡಿದ್ದಾರೆ. 2ನೇ ಬಾರಿ ಅವರು ಸೋತಿದ್ದು ನಮ್ಮಿಂದ ಅಲ್ಲ, ಅವರದೇ ಪಕ್ಷದಿಂದ. ಪುಟ್ಟರಾಜು ಬಂದ್ರು, ನಂಗೊಂದು ಆಪರ್ಚುನಿಟಿ ಕೊಡಿ ಅಂತ ಹೇಳಿದ್ರು, ಕೊಟ್ವಿ. ಹಿ ಹ್ಯಾಸ್ ಡನ್ ಹಿಸ್ ಬೆಸ್ಟ್. ನಮ್ಮ ದರ್ಶನ್ ಪುಟ್ಟಣ್ಣಯ್ಯ ಅವರು ಒಂದು ಆಪರ್ಚುನಿಟಿ ಕೊಡಿ ಅಂತ ಕೇಳಿದ್ರು, ನಾವು ಕೊಟ್ಟಿದ್ದೀವಿ. ಹಿ ಈಸ್ ಡೂಯಿಂಗ್ ಹಿಸ್ ಬೆಸ್ಟ್. ಹಿಂಗೆ ಯಾಕೆ ನಾನು ಹಳೆ ಮೈಸೂರು ಪ್ರಾಂತ್ಯಕ್ಕೂ ಅಥವಾ ಸ್ಪೆಷಲಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ, ವಿ ಎಲೆಕ್ಟ್ ಪೀಪಲ್ ಬೇಸ್ಡ್ ಆನ್ ಅವ್ರ ಪರ್ಸೆಪ್ಷನ್ ಏನು, ಅವ್ರ ಐಡಿಯಾಲಜಿ ಏನು, ಏನ್ ಬೆಟರ್ ಮಾಡಬಹುದು ಅಂತ. ಆದ್ರೆ ಈ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಇವತ್ತು ಫ್ಯೂಡಲಿಸಂ ಜೀವಂತವಾಗಿದೆ. ಅಯ್ಯೋ, ನಾನು ಅವನಿಗೆ ವೋಟ್ ಮಾಡಿಲ್ಲ ಅಂತಂದ್ರೆ ನಾವಿಲ್ಲಿ ಬದುಕೋಕಾಗತ್ತಾ, ಅಥವಾ ಇವನು ನನ್ನ ಜಾತಿಯವನು ಅಥವಾ ಆ ಜಾತಿಯವ್ರನ್ನ ನಾವು ಎದುರಾಕೊಳ್ಳೋಕ್ಕಾಗತ್ತಾ ಅಂತ. ಯಾವಾಗ ಪಾಲಿಟಿಷಿಯನ್ ಪೊಲಿಟಿಕಲಿ ನಾಟ್ ಎಜುಕೇಟೆಡ್ ಆಗಿರ್ತಾರೋ ಆಗ ಅವ್ನು ಏನೇ ಮಾಡಿದ್ರು ಆ ಕಾನ್ಸ್ಟಿಟ್ಯೂನ್ಸಿನ ಆದ್ರೂ ಆಗ್ಲಿ, ಅವನಿರೋ ಕ್ಷೇತ್ರವನ್ನೇ ಆಗ್ಲಿ ಬೆಳವಣಿಗೆ ಮಾಡೋಕ್ಕಾಗೋದಿಲ್ಲ. ಆದ್ರೆ ಅವ್ನು ಮಾಡೋಕ್ಕಾಗೋದಿಲ್ಲ ಅಂತ ಸುಮ್ಮನೆ ಕೂತಿದ್ದಾನೆ. ಆದ್ರೂ ನಾವು ಅವನ್ನ 2 ಸಲ 3 ಸಲ 4 ಸಲ ಗೆಲ್ಸ್ತಾನೆ ಇರ್ತೀವಿ, ಆ ಪಟ್ಟಕ್ಕೆ ಕೂರಿಸ್ತಾನೆ ಇರ್ತೀವಿ. ಇಲ್ಲಿ ಯೋಚನೆ ಮಾಡ್ಬೇಕಾಗಿರೋರು ನಾವು.